ಆಕಾಶವಾಣಿ ಹೊಸಪೇಟೆ. ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಅನುಭವಗಳ ಬಗ್ಗೆ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಭುಜಂಗನಗರ ಗ್ರಾಮದ ಹಿರಿಯ ರೈತರಾದ ಶ್ರೀ ಬಸಪ್ಪ ಕೆರೇನಹಳ್ಳಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಭುಜಂಗನಗರ ಗ್ರಾಮದ ಪ್ರಗತಿಪರ ರೈತರಾಗಿರ್ತಕ್ಕಂಥ ಬಸಪ್ಪ ಕೆರೇನಹಳ್ಳಿ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡು ಈ ಭಾಗದಲ್ಲಿ ತುಂಬಾ ಪ್ರಗತಿಪರ ರೈತರಂತೇಳಿ ಗುರುತಿಸಿಕೊಂಡಿರ್ತಕ್ಕಂಥವ್ರು. ಕೃಷಿಯಲ್ಲಿ ಹೊಸ ಹೊಸ ಶೋಧನೆಗಳನ್ನ ಮಾಡ್ತಾ ಹೊಸ ಹೊಸ ಬೆಳೆಗಳನ್ನ ಬೆಳೆಯುತ್ತಾ ಆರ್ಥಿಕವಾಗಿ ಒಂದು ಕುಟುಂಬ ಹೇಗೆ ಸದೃಢವಾಗಿರ್ಬೇಕು ಅನ್ನೋದನ್ನ ಯೋಚನೆ ಮಾಡಿದ್ರೆ ಬಸಪ್ಪನವರ ಕೃಷಿ ಪದ್ಧತಿ ಅದು ಎಲ್ಲದಕ್ಕೂ ಸಹಿತ ಒಂದು ಮಾದರಿಯಾಗಿರ್ತಕ್ಕಂಥ ಒಂದು ಕೃಷಿ ಪದ್ಧತಿ. ಅವರ ಕೃಷಿ ಅನುಭವಗಳನ್ನು ಇವತ್ತು ನಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಇದ್ದಾರೆ. ನಮಸ್ಕಾರ ಬಸಪ್ಪ. ನಮಸ್ಕಾರ ಸರ್. ನಮ್ದು ಭುಜಂಗನಗರ ಸಂಡೂರು ತಾಲೂಕು. ಕೆರೇನಹಳ್ಳಿ ಅಂದ್ರೆ ಏನಿದೆ? ಕೆರೇನಹಳ್ಳಿ ಅಂದ್ರೆ ನಿಮ್ಮ ಊರು ಸ್ವಂತದ್ದು? ಅದು ಅಲ್ಲ, ಅದು ಮನೆ ಇನ್ಸೆಲ್ಲ ಕೆರೇನಹಳ್ಳಿ ಅಂತ ನಮ್ದು. ಕೆರೇನಹಳ್ಳಿ ಅಡ್ಡ ಹೆಸರು. ನಮ್ದು ಟೋಟಲಿ ಒಂದು 200 ಜನ ಕೆರೇನಹಳ್ಳಿ ಅಣ್ಣ ತಮ್ಮಂದ್ರು ನಾವು. ಕೆರೇನಹಳ್ಳಿ ಅಣ್ಣ ತಮ್ಮಂದ್ರು ಇಲ್ಲಿದ್ದೀರಿ? ಇಲ್ಲಿದ್ದೀವಿ ನಾವು. ಕೆರೇನಹಳ್ಳಿ ಊರು ಇರೋದಿಲ್ಲ? ಕೆರೇನಹಳ್ಳಿ ಊರು ಅಲ್ಲಿ ಬಂಡ್ರೆ ಹತ್ತಿದೆ ಸರ್. ನಮ್ದು ಆ ಕಡೆ ಬೇರೆ ಕೆರೇನಹಳ್ಳಿ ಅಂತ ಹೇಳ್ತಾರ. ಅದೊಂದು ತಾತನವ್ರಿಗೆ ಗೊತ್ತದ್ದಂತ ಮನೆ ಇನ್ಸೆಲ್ಲ ಕೆರೇನಹಳ್ಳಿ ಅಂತಾನೆ ಬಂದಿದೆ. ನಿಮ್ಮ ಮೂಲ ಊರು ಯಾವ್ದು ಅಂತ ನಿಮ್ಗೆ ಸ್ಪಷ್ಟವಾಗಿ ಇಲ್ಲ? ಗೊತ್ತಿಲ್ಲ ಸರ್. ಸರಿ. ಆದ್ರೂ ಇಲ್ಲಿ ಕೆರೇನಹಳ್ಳಿ ಅವರು ಅಂತೇಳಿ ಗುರುತಿಸಿಕೊಂಡಿದ್ದಾರೆ. ಕೆರೇನಹಳ್ಳಿ ಅಂತಾನೆ ಇನ್ಸೆಲ್ ಬರೋದು ನಮ್ದು. ಕೃಷಿಯ ನಂಟು ಯಾವಾಗಿಂದ ಬೆಳೀತು ಸರ್? ಕೃಷಿ ನಾನು 84ರಿಂದ ಕೃಷಿನೇ ನಾವು ಮಾಡ್ಕೊಂತ ಬಂದಿರೋದು. ನಿಮ್ ತಂದೆಯವ್ರ ಕಾಲದಲ್ಲಿ ಹೇಗಿತ್ತು? ನಮ್ ತಂದೆ ಕಾಲದಲ್ಲಿ ಸ್ವಲ್ಪ ಜಮೀನು ಸ್ವಲ್ಪ ಇತ್ತ. ಅವಾಗ ಸಣ್ಣದಾಗಿ ಬೆಳಿತಾ ಇದ್ವಾ. ಅಂದ್ರೆ ಅವಾಗ ಈರುಳ್ಳಿ, ಮೆಕ್ಕೆಜೋಳ, ಜೋಳ ಇತ್ತು. ಸ್ವಲ್ಪ ಬೆಳಿತಿದ್ದೆ, 2 ಗಾಡಿ 3 ಗಾಡಿ. ಇವಾಗ 8-10 ಗಾಡಿ ಈರುಳ್ಳಿ ಬೆಳಿತಾ ಇದ್ದೀನಿ. 8 ಗಾಡಿ ಬೆಳಿತಾ ಇದ್ದೀನಿ ಸರ್. 8 ಗಾಡಿ ಈರುಳ್ಳಿ? 60 ಟನ್ 70 ಟನ್ ಬೆಳಿತಾ ಇದ್ದೀನಿ. ಅಲ್ಲಿಂದ ಒಂದ್ 300-360 ಸಲ ಮೆಕ್ಕೆಜೋಳ ಬೆಳಿತಾ ಇದ್ದೀನಿ. 300-360 ಕ್ವಿಂಟಾಲ್. ಅಲ್ಲಿಂದ 17-20-17.5 ಅಡಿಕೆ ಕೇಣಿ ಕೊಡ್ತಾ ಇದ್ದೀನಿ. 3-3.5 2-2.5 5 ಲಕ್ಷವರೆಗೂ ಬಾಳೆ ತೋಟ ಕೊಟ್ಟಿದ್ದೀನಿ. ಅಲ್ಲಿಂದ ಈ ಕರಿಬೇವು ತಿಂಗಳ ಒಂದು 30-35 ಸಾವಿರ ಆಗುತ್ತೆ. ಆಮೇಲೆ ಎಲೆಬಳ್ಳಿ 20-25 ಸಾವಿರ ಆಗುತ್ತೆ ಸರ್. ಆಮೇಲೆ ತರಕಾರಿ, ಬದನೆಕಾಯಿ ಅಂತ ಇವೆಲ್ಲ ಮನೆ ಖರ್ಚು, ಅದು ಒಂದು 8 ಸಾವಿರ ಆಗುತ್ತೆ. ಒಟ್ಟು ನಿಮ್ದು ಸಮಗ್ರ ಕೃಷಿ ಪದ್ಧತಿ? ಎಲ್ಲ ಸಮಗ್ರ ಸರ್. ಸಪೋಟ ಇದೆ, ಮರ ಕೃಷಿ ಇದೆ, ಹಣ್ಣು ಕೃಷಿ ಇದೆ, ತೆಂಗಿದೆ. ತೆಂಗು ಎಳಗಾಯಿ ಒಂದು 8-10 ಸಾವಿರ ಎಳಗಾಯಿ ಪ್ರತಿ 14 ರೂಪಾಯಿಗೊಂದು ಪ್ರತಿ ವರ್ಷ ಆಗ್ತದೆ. ಪ್ರತಿ ವರ್ಷ ಆಗುತ್ತೆ. ಆಮೇಲೆ ಇಲ್ಲ ಒಂದ್ ಬಿಟ್ರೆ ಒಣಕಾಯಿ, ಅದು ಇಲ್ಲೇ ಒಣ ಕೊಬ್ಬರಿ ಅದು 60 ರೂಪಾಯಿ 70 ರೂಪಾಯಿ ಕೆಜಿ ಹೋಗ್ತದೆ. ಒಣಕಾಯಿನ ಎಷ್ಟು ಸ್ಟಾಕ್ ಆಗ್ತದೆ? ಸ್ಟಾಕ್ ಸರ್ ಅದು 1 ಕ್ವಿಂಟಲ್ ಆದ ಕೂಡಲೇ ನಾ ಕಟ್ ಮಾಡಿ ಕೊಟ್ಬಿಡ್ತೀರಿ. ಅದು ಸ್ಟಾಕ್ ಬಹಳ ದಿನ ಬೂಜ್ ಬರ್ತದೆ. ಅದು ಡ್ಯಾಮೇಜ್ ಜಾಸ್ತಿ ಆಗುತ್ತೆ. ಸ್ವಲ್ಪ ಇನ್ನ ಹೊಸದಿರ್ಲಿಕ್ಕೆ ಹೊಡಿಬೇಕು ಅದನ್ನ, ಹಂಗಂದ್ರೆ ಏನಾಗಲ್ಲ. ಬಸಪ್ಪರಿ, ನೀವು ಹೇಳ್ತಾ ಇದ್ರಿ ನಿಮ್ ತಂದೆಯವ್ರ ಕಾಲಕ್ಕೆ ಮೆಕ್ಕೆಜೋಳ ಬೆಳೆದ್ವೋ, ಜೋಳ ಬೆಳೆದ್ವೋ ಅಥವಾ ಈರುಳ್ಳಿ ಬೆಳೆದ್ವೋ ಸಣ್ಣ ಪ್ರಮಾಣದಲ್ಲಿ ಇತ್ತು? ಸಣ್ಣ ಪ್ರಮಾಣದಲ್ಲಿ. ಇದನ್ನ ಹೇಗೆ ನೀವು ವಿಸ್ತರಿಸ್ಕೊಂಡ್ರಿ ಆರಂಭದಲ್ಲಿ? ಆರಂಭ ಸರ್, ನಾವು ಒಟ್ಟಿಗೆ ನಮ್ಮ ಅಣ್ಣಂದ್ರು ಪೊಲೀಸ್ ಆಗಿ ಜಮೀನ್ದಾರ್ ಆಗಿ ಹೊಸಪೇಟೆಯಲ್ಲಿ ಇದ್ರು. ಅಲ್ಲಿಂದ ನಾವು ಮದುವೆ ಆದ ನಂತರ ಅವರು ಬೇರೆ ಆಗಿ ಹೋದ್ರು.
ನಮ್ಮಪ್ಪಂದು 2 ಎಕರೆ ತೋಟ ಇತ್ತು. ಆ ತೋಟದಲ್ಲೇ ನಾ ದುಡಿಮೆ ಮಾಡ್ಕೊಂತ ಆಮೇಲೆ ಒಬ್ಬರು ಮೆಡಿಕಲ್ ಮಾಡಿಸಿದೆ ನಾನು. ಮೆಡಿಕಲ್ ಮಾಡಿಸಿ MBBS ಮಾಡಿ MD ಮಾಡಿಸಿದೆ ಮಗನಿಗೆ, ಅಲ್ಲ ಅಳಿಯರಿಗೆ, ಮಗಳ ಗಂಡಗ. ಅಲ್ಲಿಂದ ಅಮೆರಿಕದಲ್ಲಿದ್ದಾನೆ ಅವನಿಗಿಲ್ಲ ಇಲ್ಲಿ, ಅಲ್ಲಿ ದಾವಣಗೆರೆಯಲ್ಲಿ ಮನೆ ಮಾಡಿದ್ದೀವಿ ಅವರಿಗೆ. ಆಮೇಲೆ 4 ದಿನ ದುಡ್ದೆ ಮಕ್ಳು ಮದುವೆ ಮಾಡಿದ್ವಿ ನಾವು, ನಮ್ಮ ಮಾವರ ಮಕ್ಕಳು, ನಮ್ಮ ಅಂದ್ರೆ ನನ್ನ ಹೆಂಡತಿ ತಂಗಿಯರಿಗೆ, ಅಣ್ಣರಿಗೂ ತಮ್ಮನರಿಗೂ. ತೋಟದಲ್ಲಿ ಬೇರೆ ತೋಟ ಒಂದು ಮಾಡ್ತಿದ್ವಿ ಸರ್ ನಾವು ಲೀಸ್ಗೆ ಮೊದಲು ನಮ್ಮ ಅಪ್ಪಾಜಿ ಕಾಲದಲ್ಲಿ. ಆ ತೋಟನು ಇದೆ 2 ಎಕರೆ, ಅದು 4 ಎಕರೆ, 2 ಎಕರೆ, 6 ಎಕರೆ ಮಾಡ್ತಾ ಇದ್ವಿ ನಾವು. 6 ಎಕರೆಯಿಂದ ಎಲ್ಲ ದುಡ್ದು ವ್ಯವಸಾಯದಲ್ಲೇ ದುಡ್ದು ನಾವು ಈಗ ನಾನು ಟೋಟಲ್ 10 ಎಕರೆ ಜಮೀನು ತಗೊಂಡಿದ್ದೇನೆ. ನೀವು ದುಡ್ದು 10 ಎಕರೆ ಜಮೀನು ತಗೊಂಡ್ರಿ. ತೋಟಗಾರಿಕೆ ಬೆಳೆಗಳೇ ನಿಮ್ಗೆ ಲಾಭ ಅಂತ ಅನ್ಸಿದೆ? ತೋಟಗಾರಿಕೆ ಫುಲ್ ಲಾಭ, ಎಲೆ ಬಳ್ಳಿ ಮಾತ್ರ ಭಾರಿ ಲಾಭ. ಅಂದ್ರೆ ಆರಂಭದಲ್ಲಿ ಯಾವ ತೋಟಗಾರಿಕೆ ಬೆಳೆಗಳನ್ನ ನೀವು ಆಯ್ಕೆ ಮಾಡ್ಕೊಂಡ್ರಿ? ಈಗ ನೀವು ಮೊದಲೆಲ್ಲ ಲೀಸ್ ತಗೊಂಡಿದ್ರಿ ಅಂತ ಹೇಳ್ತಿದ್ರಲ್ಲ, ಅಲ್ಲಿ ಏನ್ ಬೆಳಿತಾ ಇದ್ರಿ ಸರ್? ಎಲೆ ಬಳ್ಳಿ ಐತಲ್ಲ, 300 ಮಡಿ ಎಲೆ ಬಳ್ಳಿ ಇದ್ರೆ 60,000 70,000 ಬರುತ್ತೆ ಸರ್ ತಿಂಗಳಿಗೆ. ಅಂದ್ರೆ ವರ್ಷ ಪೂರ್ತಿ ಇರ್ತದ? ವರ್ಷ ಪೂರ್ತಿ ಇರ್ತದೆ, 1 ತಿಂಗಳು ಮಾತ್ರ ಇರಂಗಲ್ಲ. ಯಾವ ತಿಂಗಳಲ್ಲಿ? ಅದು ಜನವರಿ ತಿಂಗಳಲ್ಲಿ. ಅದು ಎಲೆ ಬಳ್ಳಿ ಮ್ಯಾಗಲ್ತ ಕೆಳಗೆ ಎಳಿತೀವಿ ಅದನ್ನ. ಎಳೆದು ನೆಲದಾಗ ಉಣಿ ಅವಾಗ 1 ತಿಂಗಳು ಇರೋಂಗಿಲ್ಲ. 1 ತಿಂಗಳು ಇರ್ತದೆ ಸ್ವಲ್ಪ ಪ್ರಮಾಣದಲ್ಲಿ. 25,000 ಹೋಗೋದು ಬರೀ 5,000 ಹೋಗುತ್ತೆ. ಎಲೆ ಎಲ್ಲ ಕಟ್ ಮಾಡಿರ್ತವ, ಅದನ್ನೆಲ್ಲ ಉಣಿರ್ತವ ಅದನ್ನ. ಅದ್ ಮತ್ತೆ ಬೆಳೆ ಬರ್ತಟ್ಟಿಗೆ 2 ತಿಂಗಳು ಬೇಕು. ಆ 1 ತಿಂಗಳು ಮಾತ್ರ ಕಮ್ಮಿ ಆಗುತ್ತೆ. ಎಲೆ ಬಳ್ಳಿ ಕೃಷಿ ವರ್ಷ ಪೂರ್ತಿ ಇರ್ತಕ್ಕಂಥ, ವರ್ಷ ಪೂರ್ತಿ ಆದಾಯ ವರ್ಷ 11 ತಿಂಗಳು, 1 ತಿಂಗಳು 11 ತಿಂಗಳು ಆದಾಯ ಏನಾದ್ರು ಆಗ್ಲಿ. 1 ತಿಂಗಳು ಅದರ ಆರೈಕೆಗೆ ಬೇಕು. ಒಂದ್ಸಲ ಅವಾಗ ಇಳಿಸಿ ಎಲ್ಲ. ಆರಂಭದಲ್ಲಿ ನೀವು ಎಲೆ ಬಳ್ಳಿ ಕೃಷಿನೇ ಮಾಡ್ತಾ ಇದ್ದಿದ್ದು? ಹೌದು, ಎಲೆ ಬಳ್ಳಿ, ಈರುಳ್ಳಿ ಮತ್ತೆ ಅದು ನಾಟಿ ಮಾಡಿಸಿ ಬೀಜ ಮಾಡ್ಕೊಂತೀವಿ ನಾವೇ. ನಾವು ರೈತರಿಗೆ ಬೀಜನೂ ಕೊಡ್ತಾ ಇದ್ದೆ. ಅಂದ್ರೆ ನೀವು ಈರುಳ್ಳಿಯನ್ನ ಎಲ್ಲೋ ಕಂಪನಿ ಬೀಜಗಳನ್ನ ತರಲ್ಲ? ಕಂಪನಿ ಬೀಜ ತರಲ್ಲ ಸರ್, ನಾನೇ ಸ್ವಂತ ತಯಾರು ಮಾಡ್ಕೊಂಡು ನೀವೇ ಬೀಜೋತ್ಪಾದನೆ ಮಾಡ್ತೀರಿ ಈರುಳ್ಳಿ? ಇದು ಈ ವರ್ಷ 2 ಫಲ ಬೆಳೆದಿನಿ ಸರ್ ಬೀಜ. 1,000 ರೂಪಾಯಿಗೆ 1 ಸೇರು, 500 ರೂಪಾಯಿ 1 ಸೇರು. 500 ರೂಪಾಯಿ 1 ಸೇರು ಕೊಟ್ಟೆ, ಇನ್ನ 2 ಫಲ ಅದಾವ. ನಿಮ್ಮಲ್ಲಿ ರೈತರು ಬಂದು ಖರೀದಿ ಮಾಡ್ಕೊಂಡು ಹೋಗ್ತಾರೆ? ಹೌದು. ಆದ್ರೆ ಗುಣಮಟ್ಟ ಗ್ಯಾರಂಟಿ, ಪರ್ಫೆಕ್ಟ್ಲಿ ಗ್ಯಾರಂಟಿ. ದುಡ್ಡು ಸಿಗೋಣಲ್ಲ, ಹುಟ್ಟಿ ನಾಟಿ ಮಾಡಿ ದುಡ್ಡು ಕೊಡ್ರ ಅಂತ ಹೇಳ್ತೀನಿ. ಯಾವುದೇ ರೈತರು ನಿಮ್ಮ ಹತ್ರ ಬಂದು ಈರುಳ್ಳಿ ಬೀಜ ತಗೊಂಡು ಹೋದ್ರೆ ನಿಮಗೆ ಆ ಬೆಳೆ ಚೆನ್ನಾಗಿ ಬಂದ್ಮೇಲೆ ನನಗೆ ದುಡ್ಡು ಕೊಡಿ, ಅಲ್ಲವರೆಗೂ ನೀವು ದುಡ್ಡು ಇಸ್ಕೊಳ್ಳಲ್ಲ? ಅಷ್ಟು ಗ್ಯಾರಂಟಿ. 100ಕ್ಕೆ 95% ಗ್ಯಾರಂಟಿ. 100 ಕಾಳು ಹಾಕಿದ್ರ 5 ಲೆಸ್ 10 ಲೆಸ್ ಆದ್ರೆ ಗ್ಯಾರಂಟಿನೇ. 40 ಲೆಸ್ ಆದ್ರೆ ದುಡ್ಡು ಇಸ್ಕೊಳ್ಳಲ್ಲ. ಆ ತರ ಮಾಡಿರ್ತೀನಿ ನಾನು. ಲೆಸ್ ಆಗಲ್ಲ, ಸಾಮಾನ್ಯವಾಗಿ ಆಗಲ್ಲ. ಯಾವ ರೀತಿ ಅದರ ಗುಣಮಟ್ಟವನ್ನ ಕಾಯ್ಕೊಂಡು ಬರ್ತೀರಿ ಸರ್? ಅದು ಬೀಜ ಗಡ್ಡೆ ಒಳಗ ಟಿಸ್ಲು ಬರುತ್ತೆ. ಸೈಜು ಬಹಳ ದೊಡ್ಡದು ಇರಬಾರ್ದು, ಸಣ್ಣದು ಇರಬಾರ್ದು. ಮಿಡ್ಲು ಸೈಜ್ ಅಂತ ಉಳ್ಳಾಗಡ್ಡೆ ಆರಿಸ್ಬಿಟ್ಟು ಅದನ್ನ ಒಂದು ಕೊಯ್ದು ನೋಡ್ತು. ತುಂಬ ಕೊಯ್ದು ಪಿಟ್ಟೆ ಬಂದಿಲ್ಲ ಅದನ್ನ ಮಾತ್ರ ಇಡ್ತು. ಆಮೇಲೆ ಅದಕ್ಕ ಬಡ್ಡಿಗೆ 3 ಸತಿ ಗೊಬ್ಬರ ಕೊಡ್ತಾನ. ಎರೆಹುಳದ ಗೊಬ್ಬರ ಒಂದ್ಸರಿ, DAP ವೀರ್ಯ ಒಂದ್ಸರಿ, ಅಂತರ ಕಳೆ ಕ್ಲಿಯರ್ ಆಗಿ ಇಡ್ತಾನೆ. ನೀರು ಸ್ವಲ್ಪ ಸಬ್ಸಿಡಿ ಆಗಿ ಕೊಡ್ತಾನೆ. ಹೂವು ಕಟ್ತಿದ್ರೆ ನೀರು ಸ್ವಲ್ಪ 1 3 ನೀರು ಚೆನ್ನಾಗಿ ಕಟ್ಟಬೇಕು. ಹಾಗಾಗಿ ನಿಮ್ಮ ಈರುಳ್ಳಿ ಬೆಳೆಗೆ ಯಾವುದೇ ತೊಂದರೆಗಳಾಗಲ್ಲ, ಅದರ ಗುಣಮಟ್ಟದಲ್ಲಿ ಏನು ವ್ಯತ್ಯಾಸ ಆಗಲ್ಲ ಸರ್. ಒಳ್ಳೆ ಗಡ್ಡೆ ಬರ್ತದೆ. ನೀವು ಮಾರ್ಕೆಟ್ ಅಲ್ಲಿ ಮಾರ್ಕೊಂಡ್ರು ಸಹಿತ ಒಳ್ಳೆ ಬೆಲೆ ಸಿಗುತ್ತೆ. ಗೇರುವ ಕಲರ್ ಈರುಳ್ಳಿ ಮಾಡಿದ್ರೆ ಒಳ್ಳೆ ಬೆಳೆ. ರೆಡ್ ಇರಬಾರ್ದು, ರೆಡ್ ಇದ್ರೆ ಕಾಡಿಗೆ ಬರುತ್ತೆ. ಗೇರುವ ಕಲರ್ ಕಾಡಿಗೆ ಬರಂಗಿಲ್ಲ, ಪಕ್ಕ ಇರ್ತದೆ. ಏನಾದ್ರು ಸಮಸ್ಯೆಗಳು ಕಾಡಿದ್ವಾ ಈರುಳ್ಳಿ ಬೆಳೆಗಳಿಗೆ ನಿಮ್ಮಲ್ಲಿ ಮೇಜರ್ ಆಗಿ? ಅದು ತಳಿನ ಹಂಗೆ ಸರ್, ಅದು ಸ್ಟಾಕಿಗೆ ಕಾಡಿಗೆ ಬರುತ್ತೆ. ಕಿತ್ತಿದ 1 ತಿಂಗಳ ಕೊಟ್ಬಿಟ್ಟು ಕಾಡಿಗೆ ಬರಲ್ಲ. ಅದು ನೀವು ಸಮಯವನ್ನ ಸರಿಯಾಗಿ ನಿರ್ವಹಣೆ ಮಾಡ್ಬೇಕು. ಅದು ರೆಡ್ ಕಲರ್ ಈರುಳ್ಳಿ ಏನಿದೆ ಅದ್ರ ಪ್ರಕೃತಿನಾಗ ಅದ್ರದ್ದು ಗುಣನೇ ಹಂಗ. ಅದ್ರದ್ದು ಗೇರುವ ಕಲರ್ ಇದ್ರೆ 1 ವರ್ಷ ಇಟ್ಟರು ಏನಾಗಲ್ಲ, ಲೆಪ್ಪೆ ಆಗುತ್ತೆ ಹೊರತಾಗಿ ಕಲರ್ ಕಕ್ಕಂಬಲ್ಲ. ಅದು ಎಷ್ಟು ಜನ ರೈತರು ನಿಮ್ಮಿಂದ ಈರುಳ್ಳಿ ಬೀಜಗಳನ್ನ ಖರೀದಿ ಮಾಡ್ತಾರೆ ಸರ್? ನನ್ನಿಂದ ರೈತರು ಒಬ್ಬರು ವ್ಯಾಪಾರ ಮಾಡೋನಿಗೆ 1 ಪಲ್ಲ ಕೊಟ್ಟಿನಿ. ಅವನು 550 ರೂಪಾಯಿ ಮಾತಾಡಿದ್ದೆ, 600 ರೂಪಾಯಿ ಕೊಟ್ಟ. ಬೀಜ ಚೆನ್ನಾಗಿದೆ ಅಂತ 50 ರೂಪಾಯಿ ಜಾಸ್ತಿನೂ ಕೊಟ್ಟ. ಅವ್ರು ಮಾರ್ಕೊಂತಾರೆ ಮತ್ತೆ ಲಾಭಕ್ಕೆ. ಮತ್ತೆ ಅವ್ರು ಎಷ್ಟು ಜನ ಕೊಟ್ಟರೆ ನನಗೆ ಗೊತ್ತಾಗಲ್ಲ. ನಾನು ಇಲ್ಲಿ ನನ್ನ ಸುತ್ತಮುತ್ತ ರೈತರಿಗೆ 25 ಮಂದಿ ಕೊಡ್ತಾ ಇದ್ದೀನಿ ವರ್ಷ. ನೇರವಾಗಿ ರೈತರು ನಿಮ್ಮಲ್ಲಿ ಖರೀದಿ ಮಾಡ್ತಾರೆ, ರಿಟೇಲ್ ಆಗಿ ಮಾರೋರು ಸಹಿತ ನಿಮ್ಮ ಹತ್ರ ಬಂದು ತಗೊಂಡು ಹೋಗ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಕೃಷ್ಣನಗರದಲ್ಲ ನನ್ನ ಹತ್ರ ಒಯ್ಯೋದು. ಯಾಕೆ ಹತ್ತಿರದವ್ರು ಆಗ್ತೀರಾ? ನಂಬಿಕೆ ಇರ್ತದೆ, ಆಮೇಲೆ ಗ್ಯಾರಂಟಿ ಮನುಷ್ಯ ಫ್ರೆಂಡ್ಸ್ ಎಲ್ಲ ಅಲ್ಲೇ ಹೋಗಂತ ಕಳಿಸ್ತಾರ. ಸೊ ಆರಂಭದಲ್ಲಿ ನೀವು ಈರುಳ್ಳಿ ಬೆಳೆ ಮತ್ತೆ ಎಲೆ ಬಳ್ಳಿ ಕೃಷಿಯನ್ನ, ತೋಟಗಾರಿಕೆ ಕೃಷಿ ಇವನ್ನೆಲ್ಲ ಶುರು ಮಾಡಿದ್ವಿ. ಮತ್ತೆ ನಂತರದಲ್ಲಿ ಹೇಗೆ ವಿಸ್ತರಿಸ್ಕೊಂಡ್ರಿ, ಏನೇನ್ ಮಾಡಿದ್ರಿ ಸರ್? ಅದರಿಂದ ಸ್ವಲ್ಪ ಬಂದಂತ ಆದಾಯದಲ್ಲಿ ದುಡ್ಡು ಸ್ವಲ್ಪ ಬ್ಯಾಂಕ್ ಅಲ್ಲಿ ಯಾರ ಜನರಿಗೆ ಹಂಗೆಲ್ಲ ಕೊಟ್ಬಿಟ್ಟು 10 ಲಕ್ಷ ರೂಪಾಯಿ ಜಮಾ ಮಾಡಿಸ್ಬಿಟ್ಟು, ಅವಾಗ ಕಮ್ಮಿ ರೇಟಲ್ಲಿ ಜಮೀನ್ ಇತ್ತು. 18 ಲಕ್ಷ ರೂಪಾಯಿ 1.5 ಎಕರೆ ತಗೊಂಡ್ವಿ. ಅಲ್ಲಿಂದ ಆಮೇಲೆ 22 ಲಕ್ಷಕ್ಕೆ 3.5 ಎಕರೆ ತಗೊಂಡ್ವಿ.
ಅಲ್ಲಿಂದ 8 ಲಕ್ಷ ರೂಪಾಯಿ 2 ಎಕರೆ ತಗೊಂಡ್ವಿ. ಓಹೋ. ಅಲ್ಲಿಂದ 6 ಲಕ್ಷಕ್ಕೆ 1 ಎಕರೆ ತಗೊಂಡ್ವಿ. ಈಗ ನಿಮ್ಮ ಭುಜನಗರ ಸುತ್ತಮುತ್ತಲು ಹ್ಮ್ ಇಷ್ಟು ಜಮೀನನ್ನ ಖರೀದಿ ಮಾಡ್ಕೊಂಡು ಎಲ್ಲ ಒಂದೇ ಒಂದೇ ಫ್ಲಾಟ್. ಒಂದೇ ತಲೆ ನಾನು ಸುತ್ತಮುತ್ತನೇ ಒಂದೇ ಕಡೆಗೆ, ಒಂದೇ ಕಡೆ, ಬೇರೆ ಕಡೆ ಎಲ್ಲಿ ಹೋಗಿಲ್ಲ. ಸುಮಾರು 10 ಎಕರೆ ಆಯ್ತು. 10 ಎಕರೆ ಆಯ್ತು. 5 ಬೋರ್ ಇದೆ ಸರ್. ಒಂದು ಬಾವಿ ಇದೆ. ಆ ನೀರು ಅದಿಟ್ಟು ಆಗಲ್ಲ ಅಂತೇಳಿ ಮತ್ತೆ ಹಳದಿಂದನೂ ನೀರು ತಗೊಂಡೋಗಿನಿ. ನೀವು ಮರ ಕೃಷಿಯನ್ನ ಶುರು ಮಾಡಿದ್ಯ ಯಾವಾಗ? ಈಗ ತೇಗ, ತೆಂಗು ಇವೆಲ್ಲ? ಮರ ಕೃಷಿಯಿಂದ ತ್ಯಾಗ ಅಂದ್ರೆ ಬಾರಿ ಇಷ್ಟ ಸರ್ ನನಗೆ. ನನಗೆ ನಾನು ಅಡವಿಗೆ ಹೋಗ್ತಾ ಇದ್ದೆ. ನಾನು ದನ ಹೊಡ್ಕೊಂಡು ಮಳೆಗಾಲದಲ್ಲಿ ಎತ್ತು ಎಮ್ಮೆಗಳಿದ್ದು ಸರ್ ಮನೆಯಲ್ಲಿ. ಆಗ ನಾನು ಅಡವಿಗೆ ಹೋಗ್ತಿದ್ದೆ. ತ್ಯಾಗ ಅಂದ್ರೆ ಒಂಥರ ಅದು ಒಲೆ ಕಟ್ಟಿತರ ಸೇನಿಂಗ್ ಹಂಗಿರ್ತದ. ಅದು ಅಷ್ಟು ಗಮಾಸ್ತದ. ತ್ಯಾಗ ಕಟ್ಟಿಗೆ ಬೆಳಿಬೇಕು ಅಂತ ಬಹಳ ಪ್ರೀತಿ ನನಗೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ಹೋಗಿ 5 ರೂಪಾಯಿ ಒಂದು ತ್ಯಾಗ ತಂದೆ. ಆವಾಗ 200 ತ್ಯಾಗ ತಂದೆ. 225 ತಗೊಂಬಂದೆ. 25 ಲೆಸ್ ಅದು. 200 ಎಲ್ಲ ಚೆನ್ನಾಗೈತೆ, ಬಹಳ ನೀಟ್ ಐತೆ. ಆಮೇಲೆ ಮಲೇಷಿಯಾ ತ್ಯಾಗ ಒಂದು 10 ತರಿಸಿದ್ದೆ ಸರ್, 200 ರೂಪಾಯಿ ಒಂದು ಗಿಡ. ಮಲೇಷಿಯಾ ತೇಗ? ಹೌದು. ಏನ್ ವಿಶೇಷ ಅದು? ಮಲೇಷಿಯಾ ತ್ಯಾಗ ಅಂದ್ರೆ ಸರ್ ಅದು ಬಹಳ ಮಿದು ಕಟ್ಟಿಗೆ. ಕಾರ್ಪೆಂಟರ್ ಕೆಲಸ ಮಾಡಿದ್ರೆ ಕತ್ತು ಎಲ್ಲಿ ತಲ್ಲೇ ಇರ್ತತೆ. ನಮ್ ಕಾಡಿಂದ ಒಂದಾಗಿ ಸ್ವಲ್ಪ ಸೀಳ್ತತೆ. ಅದು ಸೀಳಲ್ಲ. ಅದು ಸೀಳಲ್ಲ. ಆಮೇಲೆ ಕಂಬೆ ಬರಲ್ಲ ಅದಕ್ಕೆ. ಸ್ಟ್ರೇಟ್ ಹಂಗ ಹೋಗುತ್ತೆ. ದಪ್ಪ ಕಡಿಮೆ ಇರ್ತತೆ, ಸ್ಟ್ರೇಟ್ ಹಂಗ ಹೋಗುತ್ತೆ. ಅದು ಬಾರಿ ಸ್ಮೂತ್ ಕಟ್ಟಿಗೆ, ಅಷ್ಟು ಚಂದ ಇರ್ತದೆ ಗಿಡ ಅದು ತ್ಯಾಗಮ್ಮ. ಆಮೇಲೆ ಇದು ಒಬ್ರು ತಿರುಪತಿಯಿಂದ ತರಿಸಿದ್ದೆ, ರಕ್ತ ಚಂದನ ಅಂತ ಹೇಳಿ. 500 ರೂಪಾಯಿ ಒಂದು ಗಿಡ. ಅದು 200 ಹಾಕಿದ್ದೀನಿ. 200 ಗಿಡ ಇದೆ. 200 ಗಿಡ ಹಾಕಿದ್ದೀನಿ. ಅದು ಮಾರಾಟ ಮಾಡಿದ್ರೆ ದೊಡ್ಡದಾಗಿ ಅದು ಒಳಗೊಂದು ರಿಂಗ್ ಬರುತ್ತೆ. ಆ ರಿಂಗ್ ಮುಂದೆ 1000 ರೂಪಾಯಿ ಕೆಜಿ ಅಂತ ಹೇಳಿದ್ರು. ನಾನು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರನ್ನ ಹೋಗಿ ಮೀಟ್ ಮಾಡಿ, ಸರ್ ಅದು ಮಾರ್ಕೆಟ್ ಆಗ್ಬೋದಾ ಇಲ್ಲ ಅಂತ ಕೇಳ್ಬಿಟ್ಟು, ಆಗುತ್ತಾ ಹಾಕ್ರಿ ನೀವು ಅಂತ ಹೇಳಿದ್ಕೆ ಅದು ಹಾಕಿದ್ದೆ ಸರ್ ನಾನು. ಚೆನ್ನಾಗಿ ಬಂದದ್ದು ಗಿಡ. ತೆಂಗಿನ ಕೃಷಿ ಯಾವಾಗ್ಲಿಂದ? ತೆಂಗಿನ ಕೃಷಿ, ತೆಂಗು ಅಡಿಕೆನ ಜೊತೆಗೆ ಇಟ್ಟಿದ್ದೆ ಸರ್. ತೆಂಗು ಸ್ಟಾರ್ಟ್ ಇರ್ಬೇಕಂತ ಹೇಳಿದ್ರು ಅಲ್ಲಿ ಅಡಿಕೆ ಬೆಳೆಗಾರ ಭೀಮ್ ಸಮುದ್ರ ಅದಲ್ಲ. ಎಷ್ಟು ವರ್ಷದಿಂದ ಶುರು ಮಾಡಿದ್ರಿ? 11ನೇ ವರ್ಷ ಸರ್. 11ನೇ ವರ್ಷದ 2 ಒಂದೇ ಸರಿ ಹಾಕಿದ್ದು. ಈಗ 6ನೇ ಕ್ರಾಪ್ ಅಡಿಕೆ. 11 ವರ್ಷದ ಗಿಡ. ಫಸ್ಟ್ ಸ್ವಲ್ಪ, ಆಮೇಲೆ ಇನ್ನೂ ಸ್ವಲ್ಪ, ಆಮೇಲೆ ಫುಲ್ ಎಲ್ಲ. ಅಡಿಕೆ ಕೃಷಿ ಮಾಡೋದಕ್ಕೆ ಏನ್ ಪ್ರೇರಣೆ ನಿಮ್ಗೆ? ಅಡಿಕೆ ಕೃಷಿ ಮಾಡ್ಲಿಕ್ಕೆ, ಅಡಿಕೆ ಹಾಕ್ಬೇಕಂದ್ರೆ ಬೆಳಿಬೇಕು. ಆ ಕಡೆ ಎಲ್ಲ ನೋಡ್ಬಿಟ್ಟು ಅಡಿಕೆ ಮಾಡಿದ್ ಚಲೋ ಅಲ್ಲ. ಈರುಳ್ಳಿ 3 ತಿಂಗಳು ಬೆಳೆ, ಆಮೇಲೆ ಒಂದ್ಸರಿ ಲಾಸ್ ಆಗಿಬಿಡೋದು, ಒಂದ್ಸರಿ ಲಾಭ ಬರೋದು, ಅದಕ್ಕೆ ಒಂದ್ಸರಿ ಕೊಳ್ತಾಗ್ಬಿಡೋದು, ಹಂಗೆಲ್ಲ ಆಗುತ್ತಲ್ಲ. ಅಡಿಕೆ ಏನೂ ಆಗಲ್ಲ. ಅದು ಮಳೆ ಬರ್ಲಿ ಅಂಟಿಗಂಬ್ಲಿ ಏನಾಗುತ್ತೆ. ಸ್ವಲ್ಪ ಬೇಸಿಗೆ ಟೈಮಲ್ಲಿ 3 ತಿಂಗಳು ನೀರು ಬೇಸಿ, ಆ ಟೈಮಲ್ಲಿ ಕಾಪಾಡ್ಕೊಂಡ್ಬಿಟ್ರೆ ಅದಕ್ಕೇನು ಅಂತ ದೊಡ್ಡ ಖರ್ಚಿಲ್ಲ ಸರ್. ಅದು ಒಂದ್ಸರಿ 2 ಸರಿ ಕಳೆ ತೆಗಿಬೇಕು. ಅದನ್ನ ವಾಣ ಬೇಕಂದ್ರೆ ಇರ್ಲಿ ಬಿಡು ಬೇಡ, ಒಂದು 10 ಟ್ರ್ಯಾಕ್ಟರ್ ಗೊಬ್ಬರ ಹೊಡಿತೀನಿ. ಇದು ಬಲರಾಮ ಅಂತ ಹೊಡೆದ್ಬಿಟ್ಟು ಅದಕ್ಕೆ ಗೊಬ್ಬರ ಚೆಲ್ಲಿ ಮೇಲೆ ರೋಟ್ ಹೊಡೆದು ಕಾಂಪ್ಲೆಕ್ಸ್ ಗೊಬ್ಬರ ಹಾಕಿಲ್ಲ. ಸ್ವಲ್ಪ ಜಿಂಕು ಬೋರಾನು ಅದು ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ತಾ ಇದೀನಿ. ಇದು ಗಂಜಲ ಮಾತ್ರ 3 ತಿಂಗಳ ಸಲ ಕಂಟಿನ್ಯೂ ಕೊಡ್ತಾ ಇದೀನಿ ಅಡಿಕೆಗೆ. ಎಲ್ಲ ಅಡಿಕೆಗೂ ಎಲ್ಲಾ ಮಾರ್ಕು ಕೊಡ್ತಾ ಇದೀನಿ. ಲಿಫ್ಟ್ ಅಲ್ಲಿ ಹಾಕ್ತಾನೆ. ಆಮೇಲೆ ಲೇಬರ್ ಕೂಡ ಹಾಕಿಸ್ತಾನೆ. ಸ್ವಲ್ಪ ಗಟ್ಟಿ ಇರೋಂಥದ್ದು ಲೇಬರ್ ಕೂಡ ಹಾಕಿಸ್ತಾನೆ. ಡ್ರಿಪ್ನ ಹೋಗ್ಲಾರ್ದು, ಡ್ರಿಪ್ನ ಹೋಗಿ ತಿಳಿ ಇರೋದು ಡ್ರಿಪ್ನ ಕಳಿಸ್ತಾನೆ. ಡ್ರಿಪ್ ಅಲ್ಲೇ ಕೊಡ್ತಾನೆ. ಈಗ 6 ಕ್ರಾಪ್ ತಗೊಂಡಿದ್ರಿ ಅಡಿಕೆ? ತಗೊಂಡಿನಿ ಸರ್. ಎಷ್ಟು ಇಳುವರಿ ಬರ್ತಾ ಇದೆ ಸರ್? ಫಸ್ಟ್ನೇ ವರ್ಷ 280 ಫಸ್ಟ್ ಸ್ಟಾರ್ಟಿಂಗ್. ಆಮೇಲೆ 680, ಆಮೇಲೆ 840. 8 ಕ್ವಿಂಟಲ್ ಮೇಲೆ ಅಲ್ಲ, 8,40,000 ಹೇಳ್ತಾರೆ ಅಮೌಂಟ್ ಇಂದ. ಆಮೇಲೆ 17-20. 17,20,000. ಹಿಂದಿನ ವರ್ಷ 15-20. ಈ ವರ್ಷ ಕೊಟ್ಟಲ್ಲ. ಕಟಾವ್ ಬಂದಿದೆ. ಈಗ ಇನ್ನೂ ತಿಂಗಳು ಹೋಗ್ಬೇಕು ಸರ್. ಆಗಸ್ಟ್ಗೆ ಬರುತ್ತೆ ನಂದು. ಎಲ್ಲಿ ವ್ಯಾಪಾರ ಸರ್? ನಾನು ಒಂದ್ಸರಿ ದಾವಣಗೆರೆ ಹೋಗಿದ್ದೆ. ಆಮೇಲೆ 3-4 ಸರ್ತಿ ಗೇಣಿ ಕೊಟ್ಬಿಟ್ಟಿದ್ದೀನಿ. ಅವರೇ ಬಂದು ಕಟಾವ್ ಕಟ್ಕೊಂಡು ಹೋಗ್ತಾರೆ. ನಾನೇನು ಕೊಡಂಗಿಲ್ಲ. ನಾನೇ ಕಟಾವ್ ಮಾಡ್ಕೊಂಡು ಹೋದ್ರೆ ಸ್ವಲ್ಪ ಖರ್ಚು ಬರ್ತಾ, ಲೇಬರ್ ಸ್ವಲ್ಪ ಅರಿಯೋದು ಕಷ್ಟ ಸರ್. ಅಂದ್ರೆ ಇಲ್ಲಿಯ ಲೇಬರ್ಸ್ ಗಳಿಗೆ ಅಡಿಕೆ ಬಿಡಿಸೋದು, ಅದು ಕಟಾವ್ ಮಾಡುವ ಅನುಭವ ಇದೆ ಅಂತ? ಇದೆ ಸರ್. ನಾನೇ ಬಿಡಿತೀನಿ. ಅದು ಗೊನೆ ಕೊಯ್ದು ಪುಟ್ಟೆ ತಗೊಂಬರ್ತಾರೆ ಆಳುಗಳು. ಟ್ರ್ಯಾಕ್ಟರ್ ಇಟ್ಟು ನಾನೇ ಒಂದು ದೊಡ್ಡದು ಗುಂಡು ಹಾಕೊಂಡು ಹೊಡೆದ್ರ ಎಲ್ಲ ಹುಚ್ಚಿರೋದು ಹಂಗ ಸೇರ್ಟಿಕೆ. ಅಂದ್ರೆ ಸಿಪ್ಪೆ ಸುಲಿಯಲ್ಲ, ಕಾಯಿ ಮಾತ್ರ. ಆ ಗೊಂಚಲ ಇರುತ್ತಲ್ಲ ಅದು ಮಾತ್ರ ಕಡಿತೀವಿ. ಅಂದ್ರೆ ಬೇರೆ ಪ್ರೋಸೆಸ್ ಇಲ್ಲಿ ಏನಿಲ್ಲ? ಇಲ್ಲ ಸರ್. ಅಡಿಕೆ ಮಾಡುವ, ಅದನ್ನ ಬಿಡಿಸಿ ಕುದಿಸಿ ಒಣಗಿಸಿ ಅದೆಲ್ಲ ಇಲ್ಲ ಸರ್. ಇಲ್ಲಿಲ್ಲ. ಅದೆಲ್ಲ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಸ್ವಲ್ಪ ದುಡ್ಡು ಹತ್ತತ್ರ ಒಂದು 2-3 ಕೋಟಿ. ನೇರವಾಗಿ ಅಡಿಕೆ ಮಾಡಿ ಕಳಿಸೋದು ಬೇರೆ, ನೇರವಾಗಿ ಮಾಡ್ಬೇಕಂದ್ರೆ ರೆಡಿ ಮಾಡಿದ್ದೆ. ಬಿಲ್ಡಿಂಗು, ತೋಟಗಾರಿಕೆ ಬಿಲ್ಡಿಂಗು ಕೊಟ್ರು ನನಗೆ. ಆ ಉದ್ದೇಶಕ್ಕಾಗಿ ಮಾಡಿಕೊಂಡು ಮಾಡಿದೆ.
ಅದು ಆಳು ಬಹಳ ಜನ ಬೇಕು, ಲೇಬರ್ಸ್. ಎಲ್ಲೇನೋ ಸುಲಿಯೋದು ಬಾರಿ ಕಷ್ಟ ಸರ್. ಅದು ಮಿಷನ್ ಹಾಕಿ ಗುಂಜದ್ ಬಿಡುತ್ತಲ್ಲ, ಹೌದು, ಅದು ಸುಲಿಯೋದು ಬಾರಿ ಕಷ್ಟ ಒಂದು. ಆಮೇಲೆ ಅಡಿಕೆ ಮಾರಾಟಕ್ಕೆ ರಿಲೇಟಿವ್ ಎಲ್ಲರೂ ಅವ್ರ ಉದ್ರೆ ಕೇಳಬಾರ್ದು, ಕ್ಯಾಶ್ ಆಗಿ ಕೊಟ್ಟಿರ್ತಲ್ಲ. ಉದ್ರೆ ತಗೊಂಡು ಈಗ ಮಾರ್ಕೆಟ್ ನಪ್ಪು 8 ದಿನ ಆಯ್ತು 15 ದಿನ ಆಯ್ತು, ಅದೆಲ್ಲ ಸರಿಯಲ್ಲ. ಅದು ಮನಸ್ತಾಪಗಳು ಇರಬಾರ್ದು. 2 ಕೋಟಿ ರೂಪಾಯಿ ಆಗುತ್ತೆ ಸರ್ ಅದೆಲ್ಲ ಮಾಡ್ಬೇಕಂದ್ರೆ. 2 ಕೋಟಿ ರೂಪಾಯಿ ಇದೇನ್ ದೊಡ್ಡದಲ್ಲಿ ಮಾಡ್ಬೋದು. ಆರ್ಥಿಕ ಪರಿಸ್ಥಿತಿ ಚೆನ್ನಾಗೈತೆ, ಏನು ತೊಂದರೆ ಇಲ್ಲ. ಕರಿಬೇವಿನ ಬೆಳೆ ತುಂಬಾ ಆದಾಯದಾಯಕವಾಗಿದೆ ಅಂತ. ಹೌದು. ಯಾವಾಗ್ಲಿಂದ ಶುರು ಮಾಡಿದ್ರಿ ಇದು? ಸರ್ ಕರಿಬೇವು ತಿರುಪತಿಯಿಂದ ತರಿಸಿದ್ದೆ ಬೀಜ. ಅದು 25 ಕೆಜಿ ತರಿಸಿದ್ದೆ. 100 ಕಾಳು ಹಾಕಿದ್ರೆ ಒಂದೇ ಹುಟ್ಟದ ಅದು. ಹೌದಾ? ಕರಿಬೇವು ಅದ್ರ ಗುಣ ಹಂಗೆ. 100 ಕಾಳು ಹಾಕಿದ್ರೆ ಒಂದೇ ಗಿಡ ಹುಟ್ಟುತ್ತೆ. ಹೌದೌದು. ಹೇಗೆ? ಅದ್ರದ್ದು ಇರೋದೇ ಹಂಗೆ. ಅದು ಹಸೆ ತೊಪ್ಪಲು ಇರ್ಲಿಕ್ಕೆ ಹಾಕ್ಬೇಕು. ಅದನ್ನ ತೊಪ್ಪಲು ತರ ಕೊಟ್ಟಿರ್ತಾರ ಅವ್ರು, ಬೀಜ ಕೊಡಂತಾರ. ಅಲ್ಲಿ ತಿರುಪತಿಯಿಂದ ಬಂದಾಗ ಒಂದ್ಸ ಲೇಟ್ ಆಗ್ಬಿಡ್ತು. ಅವತ್ತೇ ಬಂದ್ರೆ ಸ್ವಲ್ಪ ಜಾಸ್ತಿ ಹುಡ್ತೇನೋ, ಆದ್ರೂ ಚೆನ್ನಾಗಿ ಬಂದತ್ತೆ. ಬಹಳ ದಪ್ಪನಾಗ ಹಾಕಿದ್ದೆ. ದಪ್ಪನಾಗ ಹಾಕಿ ಹೆಂಗಿರ್ಬೇಕು ಹಂಗೈತೆ ಅದು. 4 ಬೆಳೆಗೊಂದು, ಗೇಣಿಗೊಂದು, 1/2 ಅಡಿಗೊಂದು ಆತರ ಇದೆ. ಬಹಳ ಚೆನ್ನಾಗಿ ಬಂದ ಸರ್. ಸತತ್ರ ಒಂದು ಕುತ್ತಿಗೆ ಮಟ್ಟ ಬೆಳೆದು. ಎಷ್ಟು ಎಕರೆ ಹಾಕಿದ್ರಿ ಇದು? ಒಂದು 20 ಸೆಂಟ್ಸ್ ಐತೆ ಸರ್ ಅಷ್ಟೇ. ಹೇಗಿದೆ ಬೆಲೆ? ಭಾರಿ ಬೆಳೆ ಸರ್. ರೇಟ್ ಏನ್ ಸಿಗ್ತದೆ? ರೇಟು ಬೇಸಿಗೆಲ್ಲ 50 ರೂಪಾಯಿ, ಈಗ 20-15 ರೂಪಾಯಿ. ಅಂದ್ರೆ ಹೆಚ್ಚು ಉತ್ಪಾದನೆ ಆಗುತ್ತಂತ? ಹೆಚ್ಚು ಅಲ್ಲ, ಎಲ್ಲವಲ್ಲಿ ಬಂದಿದ್ದಲ್ಲ ಸರ್. ಅದೇ ಬೆಳೆ ಜಾಸ್ತಿ ಮಳೆ ಬಂದತ್ತೆ ಎಲ್ಲವಲ್ಲಿ. ಈಗ ಚಿಗರ ಕಾಲ ತಪ್ಪಲು ಚಿಗರ ಕಾಲದಲ್ಲಿ ಮಾರ್ಕೆಟ್ ಡೌನ್ ಆಗುತ್ತೆ. ಹೌದಾ? ಅಂದ್ರೆ ಅದ್ರ ಬಲ್ತಿದ್ದಕ್ಕೆ ಜಾಸ್ತಿ ಬೆಲೆ ಸಿಗ್ತದೆ, ಬಲ್ದಂಗೆಲ್ಲ ರೇಟ್ ಜಾಸ್ತಿ ಬರುತ್ತೆ. ಎಲೆ ಬಲ್ತಂಗೆಲ್ಲ ರೇಟ್ ಜಾಸ್ತಿ ಬರುತ್ತೆ. ಅದಕ್ಕೆ ರೆಂಬೆ ಕೆಂಬೆ ದಪ್ಪ ಆಗ್ಬೇಕು, ತೂಕ ಜಾಸ್ತಿ ಬರುತ್ತೆ. ತೂಕ ಜಾಸ್ತಿ ಬರ್ತದೆ. ಆಮೇಲೆ ಎಲೆನೂ ಸ್ವಲ್ಪ ಅಗಲ ಆಗುತ್ತೆ. ಇದ್ರ ಜೊತೆಗೆ ಈ ಭಾಗದಲ್ಲಿ ಸೇಬನ್ನ ಬೆಳಿಲಿಕ್ಕೆ ಶುರು ಮಾಡಿದ್ರಿ? ಹೌದು. ಯಾವಾಗಿಂದ ಶುರು ಮಾಡಿದ್ರಿ ಸರ್? ಸೇಬುನ ಹಣ್ಣು ಗಿಣ್ಣು ಏನು ಬಂದಿಲ್ಲ. ನಾನು 60 ಗಿಡ ಹಾಕಿದ್ದೀನಿ, ಚೆನ್ನಾಗಿ ಬಂದ ಗಿಡ. ನಾವು ಮುಂದಿನ ವರ್ಷಕ್ಕೆ ಬರ್ಬೋದು, ನೀಟಾಗಿ ಐತೆ. ಫಸಲ್ ಇನ್ನೂ ಬಂದಿಲ್ಲ? ಫಸಲ್ ಬಂದಿಲ್ಲ. ಎಷ್ಟು ವರ್ಷಕ್ಕೆ ಅದು ಬರುತ್ತೆ ಅಂತ ಹೇಳಿದ್ದಾರೆ ಅವರು? 5 ವರ್ಷಕ್ಕೆ ಅಂತ ಹೇಳಿದ್ರು ಸರ್. ತಗೊಂಬಲ್ಲಿ ದುರ್ಗಾ ತಂದ್ರು ಕೆಲವು ಜನ. ನಾನೆಲ್ಲ ಆಂಧ್ರದಿಂದ ತರಿಸಿದ್ದೆ ಅದು. ಸಪೋಟ ಸೇಬು ಒಬ್ಬರೇ ತಂದು ಕೊಟ್ಟದ್ದ. 5 ವರ್ಷ ಅಂತ ಹೇಳಿದ್ರು. ಸಪೋಟ ಬಂದಿದೆ ಸರ್. ಎಷ್ಟು ಗಿಡಗಳನ್ನ ಹಾಕಿದ್ರು ಸಪೋಟ? ಸಪೋಟ 225 ಗಿಡ ಸರ್. ಓಹೋ. 2 ಎಕರೆಗೆ ಐತೆ ಅದು. 20-18 ಅಂತರ. ಆ ಮಧ್ಯದಲ್ಲಿ ಒಂದು ಅಡಿಕೆ ಹಾಕಿನ ಅದ್ರಲ್ಲಿ ಮತ್ತೆ 10 ಅಡಿಗೊಂದು. 10 ಅಡಿಗೊಂದು ನಡೆಯೋದು. ಸ್ವಲ್ಪ ಗ್ಯಾಪ್ ಜಾಸ್ತಿ ಕಾಣಿತ್ತು ನನಗೆ. ಅಡಿಕೆ ಗಿಡ ಮೇಲೆ ಬಿಡುತ್ತೆ, ಅಡಿಯಲ್ಲಿ ಅಡಿಕೆ ಅಂತ ಹೇಳ್ಬಿಟ್ಟು ಅಡಿಕೆ 10 ಅಡಿಗೊಂದು 10 ಅಡಿಗೊಂದು ಅಡಿಕೆ ಇಟ್ಟಿದ್ದೀನಿ. 18-20 ಸಪೋಟ. ಸಪೋಟ 26 ರೂಪಾಯಿ ಕೆಜಿ ಕೊಟ್ಟಿದ್ದೀನಿ. 1 ಕ್ವಿಂಟಲ್ 90 ಕೆಜಿ ಆಯ್ತು ಒಂದ್ಸರಿ. ಇನ್ನೊಂದ್ಸರಿ 2 ಕ್ವಿಂಟಲ್ ಆಗಿತ್ತು. ಒಟ್ಟು 3 ಕ್ವಿಂಟಲ್ 90 ಕೆಜಿ ಕೊಟ್ಟಿದ್ದೀನಿ. ಫಸ್ಟ್ನೇ ಬೆಳೆ. ಈ ವರ್ಷ ಜಾಸ್ತಿ ಬರ್ಬೋದು. ಪ್ರತಿ ವರ್ಷ ಎಷ್ಟು ತಿಂಗಳು ಅದು ನಿಮ್ಗೆ ಕಟಾವ್ ಆಗ್ತಾ ಇರ್ತದೆ ಸಪೋಟ ಸರ್? ಸಪೋಟ 6 ತಿಂಗಳು ಬೆಳೆ ಸರ್. ವರ್ಷಕ್ಕೆ 2 ಕಟಾವ್. 2 ಕಟಾವ್ ಆಗ್ತದೆ? 2 ಕಟಾವ್ ಆಗುತ್ತೆ. ಹೌದು. ಈಗ ಸಪೋಟದ ಹಣ್ಣಿನ ರುಚಿ ಮತ್ತು ಅದ್ರ ಗುಣಮಟ್ಟ ಕಾಪಾಡ್ಕೊಳ್ಬೇಕು. ಮಾರ್ಕೆಟ್ ಅಲ್ಲಿ ಚೆನ್ನಾಗಿ ಬೆಲೆ ಬರುತ್ತೆ. ಬಾರಿ ಸ್ವೀಟ್ ಇದೆ. ಕ್ರಿಕೆಟ್ ಬಾಲ್ ಅಂತೇಳಿ ದಪ್ಪ ಬರುತ್ತೆ. ಹೊಲಕ್ ಬಂದು ಅವರೇ ಹರ್ಕೊಂಡು ಹೋಗ್ತಾರೆ ಸರ್. ಸಪೋಟ ಬಾರಿ ನೀಟ್, ಬಾಳ ಚೆನ್ನಾಗಿ, ಬಾಳ ಸ್ವೀಟ್. ಎಲ್ಲಿ ಮಾರ್ಕೆಟ್ಗೆ ಹೋಗ್ತದೆ? ಇಲ್ಲ, ಸೊಂಡ್ರ ಹೋಯ್ತಾರೆ ಸರ್. ಹೋಯ್ಬಿಡ್ತಾರೆ, ಅವರೇ ಬಂದು ಹೋಯ್ತಾರೆ. ಅವರೇ ಬಂದು ಹೋಗ್ತಾರ, ಅರ್ಧ ಹಾಕ್ತಾರ, ತೂಕ ಮಾಡ್ಕೊಂಡು ಇಲ್ಲೇ ಅವರೇ ತಟ್ಟಿ ತರ್ತಾರ, ಅವರೇ ಹೋಯ್ತಾರ. ಒಟ್ಟು ಸಪೋಟ ಲಾಭದಾಯಕವಾಗಿದೆ. ಸಪೋಟ ಲಾಭ ಆಗುತ್ತೆ ಸರ್. ಲಾಭ ಆಗುತ್ತೆ. ಈಗ ಇದ್ರ ಜೊತೆಗೆ ಅಡಿಕೆ ಬೆಳೀತಿದ್ದೀರಿ ನೀವು? ಹೌದು ಸರ್. ಅಂದ್ರೆ ಈ ಭಾಗಕ್ಕೆ ಅದು ಹೊಂದಾಣಿಕೆ ಆಗಿದೆಯಾ ನಿಮ್ಗೆ? ಅಂದ್ರೆ ಈಗ ಅಡಿಕೆ ಬೆಳೆಯೋರಂದ್ರೆ ದಾವಣಗೆರೆ ಆ ಕಡೆ ಎಲ್ಲೋ ಇದೆ, ಶಿವಮೊಗ್ಗ ಅಂತ ಮತ್ತೆಲ್ಲೋ ಅಂತ ಹೇಳ್ತಾರೆ. ಆದ್ರೆ ಈ ಭಾಗಕ್ಕೆ ಅದು ಹೊಂದಾಣಿಕೆ ಆಗಿದೆಯಾ, ಅಥವಾ ಬೇರೆ ಏನಾದ್ರೂ ಸಮಸ್ಯೆಗಳು ಇಲ್ಲಿ ಬೇರೆ ತರ ಕಾಣಿಸ್ಕೊಳ್ತಾ ಇದ್ದಾರೆ? ಸರ್, ಭೀಮ್ ಸಮುದ್ರ, ದಾವಣಗೆರೆ, ಚನ್ನಗಿರಿ ಐತಲ್ಲ, ಅದಕ್ಕೊಂದು ಸೂಪರ್ ಬೆಳೆ. ನಂದು ಅಂತ ಅಂತಲ್ಲ, ಟೋಟಲಿ ಒಂದು ಸಣ್ಣ ತಾಲೂಕು ಐತಲ್ಲ, ಗನು ಅಡಿಕೆ ಬೆಳೆ. ಸ್ವಲ್ಪ ನೀರ್ ಇರ್ಬೇಕಷ್ಟೇ. ಕೆಲವೊಂದು ಸ್ವಲ್ಪ ಅದ್ರ ಮೇಲೆ ಕಾಜಿಂದು ಸ್ವಲ್ಪ ವೀಕ್ ಆಗಿರ್ಬೋದು, ಹೋಗಿಲ್ಲ ಒಳಗೆ. ಇಲ್ಲಂತೂ ಸೂಪರ್ ಬೆಳೆ ಸರ್. ಅಲ್ಲಿಗಂತೂ ಚೆನ್ನಾಗಿ ಬಂದತ್ತೆ. ಅಲ್ಲಿನ ಮಾರ್ಕೆಟ್ ಅಷ್ಟೊಂದಂಗೆ ಹೋಗುತ್ತೆ ಅಂತ ವಾದ ಮಾಡ್ತಾ, ಅಲ್ಲೇ ರೈತರು ಫ್ರೆಂಡ್ಲಿ ಅದಾರ ಭದ್ರಾವತಿಯಿಂದ, ಅಷ್ಟೊಂದಂಗೆ ಹೋಗುತ್ತೆ ಅಂತ ನಾನು ಕೊಡ್ತಾ ಇದ್ದೀನಿ. ಅವ್ರನ್ನ ಖರ್ಚು ಕೊಡ್ತಾ ಇದ್ದೀನಿ, ಅವನು ಕೂಡ ವ್ಯಾಪಾರ ಮಾಡಿಸ್ತಾ ಇದ್ದೀನಿ. ಅಲ್ಲಿಗಿಂತೂ ಇಲ್ಲಿಗೆ ಬಹಳ ಇಳುವರಿ ಜಾಸ್ತಿ ಸರ್. ಈಗ ಯಾವುದೇ ಒಬ್ಬ ರೈತರಿಗೆ ಸರ್ಕಾರದ ಸಹಾಯ ಅಗತ್ಯ ಇರ್ತದೆ. ಅಂದ್ರೆ ಈಗ ತೋಟಗಾರಿಕೆ ಇಲಾಖೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಯಾವುದೇ ಬೆಳೆಗೆ ಆಗಿರ್ಬೋದು, ಏನೇನು ಸರ್ಕಾರದ ಅನುದಾನಗಳನ್ನ ಬಳಸ್ಕೊಂಡಿದ್ದೀರಿ ನಿಮ್ಮ ತೋಟಗಾರಿಕೆ ಬೆಳೆಗಳಿಗೆ? ತೋಟಗಾರಿಕೆ ಬೆಳೆಯಲ್ಲಿ ಸರ್ ಬಾಳೆಗಿಡ ಡ್ರಿಪ್ಪಿಗೆ ಕೊಟ್ಟಿದ್ದಾರ ಒಂದು. ಎರಡನೇದು ಸಪೋಟ ಸ್ಟಾರ್ಟಿಂಗ್ ಅಂತೇಳಿ ಒಂದು ರೂಮ್ ಬಿಲ್ಡಿಂಗ್
ಕೊಟ್ಟಿದಾರ. ಹ್ಮ್. ಹಾಫ್ ಅಮೌಂಟ್ ಅವ್ರು ಕೊಟ್ಟರು, ಹಾಫ್ ಅಮೌಂಟ್ ನಾವು ಹಾಕಿದ್ದೀನಿ. ಹ್ಮ್. ಅಲ್ಲಿಂದ ಡ್ರಿಪ್ಗೆ ಎಲ್ಲದಕ್ಕೂ ಕೊಟ್ಟರು ಸರ್. ನಮ್ಮ 3 ಅಡಿ ಕೊಟ್ಟರೆ 3 ಸರಿ 2 ಬಳ್ಳಿಗೆ 1 ಸಪೋರ್ಟಕ್ಕೆ. ಹನಿ ನೀರಾವರಿ ಆಮೇಲೆ ತರಕಾರಿಗೆ 4 ಕೊಟ್ಟಿದ್ದೆ ನಾನು. ಟ್ಯಾಕ್ಟ್ರಿಗೂ ಕೊಟ್ಟರು ಸರ್ ನನಗೆ. ಟ್ಯಾಕ್ಟ್ರಿ ಸಣ್ಣ ಟ್ಯಾಕ್ಟ್ರಿ ತಗೊಂಬಂದೆ, ತೋಟಗಾರಿಕೆ ಟ್ಯಾಕ್ಟ್ರಿ ಅಂತೇಳಿ. ಆ ಟ್ಯಾಕ್ಟ್ರಿ ಕೂಡ 2 ಲಕ್ಷ ನನಗೆ ಕೊಟ್ಟದ್ದು ಸಬ್ಸಿಡಿ ದರದಲ್ಲಿ. ಸಬ್ಸಿಡಿ ದರದಲ್ಲಿ. ಟೋಟಲ್ ಒಂದು 6 ರಿಂದ 8 ಲಕ್ಷ ಕೊಟ್ಟಾರ ಸರ್ ನನಗೆ ಅವ್ರು. ನಾನು ಎಲ್ಲೇನೋ ಹೋಗ್ಲಿ ನನಗೆ ಮಾಹಿತಿ ಹೇಳಿಕ್ಕೆ ಕರೆದಿರಲ್ಲ, ಹಂಗ ಕರೆಸ್ತಾರೆ ಅವ್ರಿಗೆ ಅನುಭವಗಳನ್ನ ಹೇಳಕ್ಕ, ಅವ್ರಿಗೆ ಹೇಳ್ಕೊಡಪ್ಪ ಮಾಹಿತಿ ಅದು. ಆಮೇಲೆ ಬೇರೆ ಊರಿಂದ ಬಂದು ಕೂಡ ತೋಟ ತೋರಿಸ್ತಾರೆ ಅವ್ರು. ನನ್ನ ಅವ್ರ ಎಲ್ಲಿಗೆ ಫಂಕ್ಷನ್ ಕರ್ಕೊಂಡು ಹೋಗ್ತಾರೆ. ನಿಮ್ಮದು ಒಂದು ತೋಟಗಾರಿಕೆ ಕ್ಷೇತ್ರ ಪಾಠಶಾಲೆ ಇದ್ದಾಗ ಎಲ್ಲರನ್ನೂ ನಮ್ಮ ಅಲ್ಲಿ ನೋಡ್ಕೊಂಬ ಅವ್ರ ಆಫೀಸ್ಗೆ ಹೋಗ್ತಾರ, ಯಾರು ಬಸವಣ್ಣ ತೋಟಕ್ಕೆ ಹೋಗಂತ ಫೋನ್ ನಂಬರ್ ಕೊಟ್ಟು ಕಳಿಸ್ತಾರ. ಅವರು ಬಂದು ಎಲ್ಲ ಮಾಹಿತಿ ಕೇಳ್ಕೊಂಡು ಮತ್ತೆ ಒಳ್ಳೆ ಅಲ್ಲಿಗೆ ಹೋಗಿ ಅವ್ರಿಗೆ ಚೆನ್ನಾಗೈತೆ ಅಂತ ಮೀಟ್ ಮಾಡಿ ಹೋಗ್ತಾರೆ. ಧಾರವಾಡದಿಂದ ಬಂದ ಸರ್ ಮೊನ್ನೆ, ಬೆಂಗಳೂರಿಂದ ಒಬ್ಬ ಲೇಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದ್ರು ನನಗೆ. ತ್ಯಾಗದ ಮರ ಹೆಂಗೈತೆ, ಎಷ್ಟು ಅಡಿ ಐತೆ ಅಂತ ನೋಡ್ಕೊಂಡು ಅವ್ರು ಮೆನ್ಷನ್ ಮಾಡ್ಕೊಂಡು ಹೋದ್ರು. ನಿಮ್ಮ ಕುಟುಂಬದ ಬಗ್ಗೆ ಹೇಳಿ. ಈ ಕೃಷಿಯಲ್ಲಿ ಎಷ್ಟು ಜನ ತೊಡಗಿಕೊಳ್ತಾ ಇದ್ದೀರಿ, ಯಾರೆಲ್ಲ ಕೆಲಸ ಮಾಡುತ್ತಾ ಇದ್ದಾರೆ? ನಮ್ಮ ಮನೆಯವರು, ನನ್ ಮಗ, ನಮ್ಮ ಒಂದು ಹಾಳು ಮಗದನ್ನ, ಅವನಿಗೆ ದಿನ 500 ರೂಪಾಯಿ ಕೂಲಿ, ಊಟ ನಾನೇ ಕೊಡ್ತಾನೆ, ನನ್ನ ಜೊತೆಗೆ ಬರ್ತಾನೆ. ಅವನೊಬ್ಬನು 4 ಜನ ಡೈಲಿ ನಿರಂತರವಾಗಿ ಒಂದು 8 ರಿಂದ 10 ಜನ ಕಂಟಿನ್ಯೂ ಆಗಿರ್ತಾರೆ. ಕೆಲಸ ಇರ್ತದೆ. ಅವ್ರಿಗೆ 200 ರೂಪಾಯಿ ಒಂದು ಸಲ ಅಪ್ ಅಂಡ್ ಡೌನ್ ಆಗುತ್ತೆ. ಇಷ್ಟು ದಿನ 200 ರೂಪಾಯಿ 250 ಮಾಡಿದ್ರು ಕೂಲಿ. ಅವ್ರಿಗೆ ಮಧ್ಯಾಹ್ನ ಟೀ ಕಾಫಿ ಕೊಡ್ತೇನೆ. ಆಮೇಲೆ ವರ್ಷಕ್ಕೊಂದ್ಸಲ ಕಿಟ್ ಕೊಡ್ತಾ ಇದ್ದೀನಿ ಸರ್ ಅವ್ರಿಗೆ. ಒಂದು 5 ಕೆಜಿ ರೈಸು, ಒಂದು 2 ಕೆಜಿ ಬೇಳೆ. ಒಟ್ಟು ಒಂದು ಕುಟುಂಬಕ್ಕೆ ಬರೋ ಸಂತೆ ವರ್ಷಕ್ಕೊಂದ್ಸಲಿ ದೀಪಾವಳಿ ದಿನ ಒಂದು ಸೀರೆ ಒಂದು 10 ಜನಕ್ಕೆ ಕೊಡ್ತಾ ಇದ್ದೀನಿ. ಆಮೇಲೆ ಏನೋ ಮನೆ ಕಷ್ಟ ಆಯ್ತು ಅಂದ್ರೆ, ಮದುವೆ ಆದ ಇದು ನಡೆದ್ರೆ 20-30 ಸಾವಿರ ಅವ್ರಿಗೆ ಸಹಾಯ ಮಾಡ್ತಾ ಇದ್ದೀನಿ. ಆಮೇಲೆ ವರ್ಷಕ್ಕೊಂದ್ಸರಿ ವಿರಾಟ್ ಮಠದಾಗ ನಾನು ಊಟಕ್ಕೆ ಹಾಕ್ತಾ ಇದ್ದೀನಿ, ಶಿವನ್ ಗೋಷ್ಠಿ ಅಂತೇಳಿ. ಶಿವಾನುಭವ ಗೋಷ್ಠಿ ಆಗ್ತಿರ್ತದೆ. ಅನ್ನದಾಸೋಹ ಮಾಡ್ತಾ ಇದ್ದೇನೆ ವರ್ಷಕ್ಕೊಂದ್ಸರಿ. ಒಟ್ಟು ಬಸಪ್ಪನವರು ಒಬ್ಬ ಕೃಷಿಕರಾಗಿ, ಸಮಾಜ ಸೇವಕರಾಗಿ ಸಹಾಯ ಮಾಡ್ತಾ ಇದ್ದೀನಿ. ಎಲ್ಲಾ ದೇವ್ರಿಗೂ ನಾನು ಇಲ್ಲ ಅಂತಲ್ಲ, ಎಲ್ಲಾ ಯಾವ ದೇವ್ರು ಕೇಳಿದ್ರು ನನ್ನ ಕೈಲಿದ್ದಷ್ಟು ಕೊಡ್ತಾ ಇದ್ದೀನಿ. ನಿಮ್ಗೆ ಅಂದ್ರೆ ಈಗ ರಾಜ್ಯ ಸರ್ಕಾರದ ತೋಟಗಾರಿಕೆ ಇಲಾಖೆಯ ಸಹಾಯಧನಗಳು ಸಿಗ್ತವೆ. ಕೇಂದ್ರ ಸರ್ಕಾರದ ಯಾವ್ದಾದ್ರು ಯೋಜನೆಗಳನ್ನ, ಇಲ್ಲ ಧನ ಸಹಾಯವನ್ನು, ಕಿಸಾನ್ ಸಮ್ಮಾನ್ ಹಣ, 2,000 ರೂಪಾಯಿ ಆಗ್ತದೆ, ಅದು ಬರ್ತಾ ಇದೆ. ಅದರಿಂದ ನಿಮ್ಗೆ ಸಣ್ಣ ಪುಟ್ಟ ಉಪಯೋಗ ಆಗ್ತದೆ. 2,000 ರೂಪಾಯಿ ಉಪಯೋಗ ಸರ್, ನಾನು ಬಿಡಿಸೇ ಅಲ್ಲ. ಒಟ್ಟ ನಮ್ಮ ಮಗ ಹೋಗ್ತದನ ಬರ್ತದೆ. ಈಗ ಹೊಸ ತಲೆಮಾರಿನ ಯುವಕರು, ಕೃಷಿಕರು, ಅವರ ಆಸಕ್ತಿ ಹೇಗಿದೆ ಇತ್ತೀಚಿನ ದಿನಗಳಲ್ಲಿ ಕೃಷಿಯಲ್ಲಿ? ನಿಮ್ಮ ಗ್ರಾಮ ಸುತ್ತಮುತ್ತಲ ಇದನ್ನ ಗಮನದಲ್ಲಿ ಇಟ್ಕೊಂಡು ಹೇಳೋದಾದ್ರೆ ಸರ್, ಬಹಳ ಕೃಷಿ ಮಾಡ್ಬೇಕಂತೇಳಿ ಕೆಲವು ಹುಡುಗರು ಬಹಳ ಆಸಕ್ತಿಯಲ್ಲಿದ್ದಾರೆ. ಮೊದ್ಲು ನಮ್ಮ ಮಗನ ಗುಡ್ಸಿ ತಿಳ್ಕೊಂಡು ನನಗಂತೂ ಫಸ್ಟ್ ಕ್ಲಾಸ್ ಕೆಲಸ ಮಾಡ್ತಾ ಇದ್ದಾನೆ. ಅದ್ರ ಬಗ್ಗೆ ಏನು ಮಾಡಂಗಿಲ್ಲ. ಅವ್ನ ನೋಡಿ ತಿಳ್ಕೊಂಡ್ರಂತ ಕೆಲವರು ಬಹಳ ನೀಟಾಗಿ ಮಾಡ್ತಾರೆ. ಅವನ್ನ ನೋಡಿ ಮಾಡ್ರಂತ ಕೆಲವು ಜನ ಜೊತೆಗಾರ ಹೇಳ್ತಿರ್ತಾರ. ಈಗ ಕೃಷಿಯ ಭೂಮಿಯ ಮಣ್ಣಿನ ಫಲವತ್ತತೆಯನ್ನ ಕಾಪಾಡಿಕೊಳ್ಳಕ್ಕೆ ನೀವು ಹೆಚ್ಚು ರಾಸಾಯನಿಕ ವಸ್ತುಗಳನ್ನ ಬಳಸ್ತೀರೋ ಅಥವಾ ಸಾವಯವ ಈ ಪದ್ಧತಿ ಇದೆಯೋ? ಇಲ್ಲ ಸರ್, ನಾನು ರಾಸಾಯನಿಕ ವಸ್ತು ಕಡಿಮೆ. ಜಾಸ್ತಿ ಬಳಸೋದು ಕುರಿ ಗೊಬ್ಬರ. ನಾನು ಜಾಸ್ತಿ ಕುರಿ ಗೊಬ್ಬರ, ಆಮೇಲೆ ಕೋಳಿ ಫಾರಂ ಅಲ್ಲಿ ನಾನು ಟನ್ ಗಂಟೆ ತರ್ತೀನಿ ಕೋಳಿ ಗೊಬ್ಬರನ. ಆಮೇಲೆ ನಮ್ಗೆ ಒಬ್ರು ಒಂದು 6 ರಿಂದ 8 ಟ್ಯಾಕ್ಟ್ರಿ ವರ್ಷ ಫ್ರೀಯಾಗೆ ಗೊಬ್ಬರ ಕೊಡ್ತಾ ಇದಾರೆ. ಯಾರು? ಕೊಂಡೂರು ಹುಡುಗ. ಪ್ರತಿ ಮೇವಲ್ಲ ಅವ್ರಿಗೆ ಕೊಡ್ತಾ ಇದ್ದೇನೆ ನಾನು. ಯಾವ ಗೊಬ್ಬರ ಕೊಡ್ತಾರೆ ಅವರು? ದನದ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ. ಅವರ ದನಗಳಿಗೆ ನೀವು ಉಚಿತವಾಗಿ ಮೇವು ಕೊಡ್ತೀವಿ? ಮೇವು ಕೊಡ್ತಾ ಇದ್ದೀನಿ. ಏನ ಮನೆ ಕಷ್ಟದಲ್ಲಿದ್ದಾಗ 1,000-20,000 ದುಡ್ಡನ್ನು ಸಿಗಂತ ಇದಾರೆ. 5 ವರ್ಷ ಆಯ್ತು ಕಂಟಿನ್ಯೂ. ನನಗೆ 6 ರಿಂದ 7 ಟ್ಯಾಕ್ಟ್ರಿ 7 ಟ್ಯಾಕ್ಟ್ರಿ ಕೊಟ್ಟಿಗೆ ಗೊಬ್ಬರ ನಿಮ್ಗೆ ಕೊಡ್ತಾರೆ. ನಮಗೆ ರೊಕ್ಕ 1 ರೂಪಾಯಿ ಇಸ್ಕೊಂಡಲ್ಲ. ನಾನು ಅವ್ನ ರೊಕ್ಕ ಕೊಟ್ಟರು ನನ್ ಕೇಳೇ ಇಲ್ಲ. ಒಂದ್ ಸಂಬಂಧ ಗಟ್ಟಿಯಾಗಿದೆ ಸರ್, ಅನುಕೂಲ ಇದೆ. ಆಮೇಲೆ ಇಲ್ಲಿ ಬೇರೆ ಮುಸುಗು 1,000 ರೂಪಾಯಿ ಟ್ಯಾಕ್ಟ್ರಿ, 3,000 ರೂಪಾಯಿ ಟ್ಯಾಕ್ಟ್ರಿ ಕೊಟ್ಟಿಗೆ ಗೊಬ್ಬರ, ಹಂಗೂನು ತಗೊಂತಾನೆ. ಒಟ್ಟಾರೆಯಾಗಿ ನೀವು ಜೈವಿಕ ಗೊಬ್ಬರಗಳನ್ನ ಹೆಚ್ಚು ಬಳಸ್ತಾ ಇದ್ದೀನಿ. ಎಲ್ಲಕ್ಕೊಂದು ಜಾಸ್ತಿ ಜೀವಾಮೃತ ಜಾಸ್ತಿ ಮಾಡ್ತಾ ಇದ್ದೀನಿ ನಾನು. ಓಹೋ. ಸೊ ಒಂದು ನಿಮ್ಮ ಇಡೀ ಸಮಗ್ರ ಕೃಷಿಯ ಸುಸ್ಥಿರತೆಗೆ ಸಾವಯವ ಪದ್ಧತಿ ಸಹಾಯವಾಗಿದೆ. ಹೌದು ಸರ್. ಅದು ಸಾವಯವ ಪದ್ಧತಿ ಇರೋದ್ರಿಂದಲೇ ಸ್ವಲ್ಪ ಸರಿಯಾಗಿ ಬೆಳಿಲಿಕ್ಕೆ ಸಾಧ್ಯ. ಒಂದು ಸ್ವಲ್ಪ ಲೇಟ್
ರಾಸಾಯನಿಕ ಇವತ್ತು ತಗೋದು ಗಂಟೆಗೆ ಆಗಿಬಿಡುತ್ತೆ. ಇದು ಇವತ್ತು ತಗೋದು 2 ದಿನ ಬೇಕು, ಕಾಯ್ಬೇಕು, ಟೈಮ್ ತಗೊಳ್ತದೆ. ಅದು ರಾಸಾಯನಿಕ ಹಂಗಲ್ಲ ಸರ್, ಇವತ್ತಿದ್ರೆ ವಾರದ ಬದಲಿ ಆಗ್ಬಿಡುತ್ತೆ. ಬದಲಿ ಆದ್ರೂ ಕೂಡ ಅದು ಸರಿ ಅಲ್ಲ. ಅದು ಅದಕ್ಕಾಗಿ ಇದಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇದೀವಿ. ಒಳ್ಳೇದು ಬಸಪ್ಪ ಕೆರ್ನಳ್ಳಿ ಅವರೇ, ನಿಮ್ ಜೊತೆ ಮಾತಾಡೋದು ನಮ್ಗೆ ಖುಷಿ ಆಯ್ತು. ಸಾಕಷ್ಟು ಜನ ರೈತರು ನಿಮ್ಮ ಸಂದರ್ಶನವನ್ನ ಕೇಳ್ತಾ ಇರ್ತಾರೆ, ಈ ಮಾತುಗಳನ್ನೆಲ್ಲ ಕೇಳ್ತಾ ಇರ್ತಾರೆ. ಯಾರಾದ್ರೂ ನಿಮ್ಮನ್ನ ಸಂಪರ್ಕಿಸಿ ನಿಮ್ಮಿಂದ ಅನುಭವಗಳನ್ನ ತೆಗೆದುಕೊಳ್ಬಹುದು, ನಿಮ್ಮ ತೋಟವನ್ನು ನೋಡ್ಬೋದು ಅಂದ್ರೆ ಬರ್ಬೋದಾ? ಬರ್ಬೋದು ಸರ್, ಯಾವಾಗಾರ ಬರ್ಬೋದು. ಯಾವಾಗ ಬಂದ್ರೆ ವೆಲ್ಕಮ್. ಅವ್ರ ಏನ ಕೆಲಸ ಇಲ್ಲ, ಅವ್ರು ಬಿಟ್ಟು ಮಾಹಿತಿ ಹೇಳ್ತೀನಿ. ರೈತ ಬಾಂಧವರೇ, ಬಹುಶಃ ಬಸಪ್ಪ ಕೆರ್ನಳ್ಳಿ ಇವರ ಮಾತನ್ನ ಕೇಳ್ತಾ ಇದ್ರಿ. ಇವರ ಸಮಗ್ರ ಕೃಷಿ ಪದ್ಧತಿಯಲ್ಲಿರ್ತಕ್ಕಂಥ ತೋಟಗಾರಿಕೆ ಬೆಳೆಗಳನ್ನ ತಾವು ನೋಡಬಹುದು. ಇಲ್ಲಿಂದ ತಾವು ಏನಾದ್ರೂ ತಮ್ಮ ಕೃಷಿಯಲ್ಲಿ ಬದಲಾವಣೆಗಳನ್ನು ಸಹಿತ ತಂದುಕೊಳ್ಬಹುದು. ಇವರ ದೂರವಾಣಿ ಸಂಖ್ಯೆಯನ್ನ ನಾನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ. 8747824417 ಈ ದೂರವಾಣಿಗೆ ಕರೆ ಮಾಡಿ ಅವರೊಂದಿಗೆ ಮಾತಾಡಬಹುದು. ಜೊತೆಗೆ ಅವರ ತೋಟವನ್ನ ಸಹ ನೋಡ್ಬೋದು. ನೀವೇನಾದ್ರೂ ನಿಮ್ಮ ಕೃಷಿಯಲ್ಲಿ ಬದಲಾವಣೆ ತಂದುಕೊಳ್ಳೋದಾದ್ರೆ ಅವರಿಂದ ಹೆಚ್ಚು ಸಲಹೆಗಳನ್ನ ಪಡ್ಕೊಳ್ಬಹುದು. ಮತ್ತೊಮ್ಮೆ ಬಸಪ್ಪ ಕೆರ್ನಳ್ಳಿ ಅವರಿಗೆ ನಮ್ಮ ಈ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಸಮಗ್ರ ಕೃಷಿ ಪದ್ಧತಿಯ ತೋಟಗಾರಿಕೆಯ ಅನುಭವಗಳನ್ನೆಲ್ಲ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಮಗ್ರ ಕೃಷಿಯ ಅನುಭವಗಳ ಬಗ್ಗೆ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಭುಜಂಗನಗರ ಗ್ರಾಮದ ಹಿರಿಯ ರೈತರಾದ ಶ್ರೀ ಬಸಪ್ಪ ಕೆರೇನಹಳ್ಳಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೋಮೇಶ್ ಎಂ ಉಪ್ಪಾರ್, ಸಂಕಲನ ಸವಿತಾ ಹಿರೇಮಠ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ ಪ್ರಸಾರವಾಯಿತು.